ಎಸ್ಎ ರವೀಂದ್ರನಾಥ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ತಮ್ಮ ಹುಟ್ಟುಹಬ್ಬದಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪನವರು ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ. ನಾವು ಕೂಡ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಶ್ರಮ ವಹಿಸಿದ್ದೇವೆ. ಆದರೆ ಇಷ್ಟು ದಿನ ಗ್ರಹಣ ಹಿಡಿದಿತ್ತು, ಅದು ಈಗ ಬಿಟ್ಟು ಹೋಗಿದೆ. ಗ್ರಹಣ ಬಿಟ್ಟು ಹೋದ ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಪಕ್ಷವನ್ನ ಕಟ್ಟಬೇಕಿದೆ ಅಂತ ಮಾತಿನಲ್ಲೇ ಪರೋಕ್ಷವಾಗಿ ತಿಳಿದಿದ್ದಾರೆ. ಅದರಿಂದ ಇನ್ನು ಮುಂದಿನ ದಿನಗಳಾಗಿ ಭಾರತೀಯ ಜನತಾ ಪಾರ್ಟಿ ಚೆನ್ನಾಗಾಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ, ನನ್ನ ಹುಟ್ಟುಹಬ್ಬಕ್ಕೆ ಇಷ್ಟೊಂದು ಜನ ಸೇರಿ ಮಾಡಿ ನನಗೆ ಆರೈಸ್ತಕ್ಕಂಥದ್ದು ಮಾಡಿದ್ದೀರಿ. ನನಗೆ ಭಾಳ ದಿವಸ ಬದುಕ್ತಾರೆ ಗೊತ್ತಿಲ್ಲ, ಒಟ್ಟಂತೂ ಇರೋ ತನಕ ಪಾಡಬೇಕು ಅಂತ ನನ್ನ ಆಸೆ. ಆ ರೀತಿಯಿಂದ ನೀವೆಲ್ಲರೂ ಸಹ ಏನು ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಅನಿಸಿದ್ದೀರಿ. ನಾನು ನಿಮಗೆಲ್ಲರಿಗೂ ಸಹ ಕೃತಜ್ಞತೆಯನ್ನು ಅರ್ಪಿಸಿ, ಮುಂದಿನ ದಿನಗಳಿಗೆ ಮುಖ್ಯಮಂತ್ರಿಗಳು ಆಗ್ತಕ್ಕಂಥದ್ದು ನಮ್ಮ ಯಡಿಯೂರಪ್ಪನವರು ಎಷ್ಟು ಕೆಲಸ ಮಾಡಿದ್ರು, ವಿಜಯೇಂದ್ರರು ಸಹ ಅಷ್ಟೇ ಕೆಲಸ ಮಾಡಿ ಕರ್ನಾಟಕದಾಗೆ ಮುಂದಿನ ದಿನಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಜಾಸ್ತಿಯಾಗಿ ಮೆಜಾರಿಟಿ ಬಹುಮತ ಬರ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದಕ್ಕೆ ಸಚಿವ ಜಮೀರ್ ಆಪ್ತಾ ಎಸ್ಎ ಖಾದ್ರಿಗೆ ಸರ್ಕಾರಿ ವಕೀಲ ಹುದ್ದೆ ಒಲಿದಿದೆ. ವಿಜಯಪುರ ಹಿರಿಯ ಶ್ರೇಣಿ ನ್ಯಾಯಾಲಯಕ್ಕೆ ಅಪರ ಸರ್ಕಾರಿ ವಕೀಲ ಹುದ್ದೆಗೆ ನೇಮಕಗೊಂಡಿದ್ದಾರೆ. ಹಲವು ಕ್ರಿಮಿನಲ್ ಮೊಕದ್ದಮೆ ಹೊಂದಿರುವ ವಕೀಲ ಖಾದ್ರಿಗೆ ಸರ್ಕಾರಿ ಹುದ್ದೆ ಸಿಕ್ಕಿರುವುದು ಹಲವು ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಖಾದ್ರಿ, ನಾನು ಆರೋಪಿಯಷ್ಟೇ ಅಪರಾಧಿ ಅಲ್ಲ, ಕಾನೂನು ಪ್ರಕಾರವೇ ನನಗೆ ಸರ್ಕಾರ ಹುದ್ದೆ ಕಲ್ಪಿಸಿದೆ ಎಂದಿದ್ದಾರೆ. ಇಲ್ಲ ಮಾಡಬೇಕಂತೂ ಎಲ್ಲಿಯೂ ಇಲ್ಲ. ಆಯಾ ನಗರ ಆಯಾ ಜಿಲ್ಲೆಯಲ್ಲಿ ವಕೀಲ ವೃತ್ತಿ ಮಾಡ್ಕೋತ ಬಂದಿದ್ದ ನ್ಯಾಯವಾದಿಗಳಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೊಂದಿದವರು ಮತ್ತು ಒಳ್ಳೆ ನಾಲೇಜ್, ಕಾನೂನು ಬಗ್ಗೆ ಒಳ್ಳೆ ನಾಲೇಜ್ ಇದ್ದವ್ರನ್ನೂ ಸರ್ಕಾರ ನೇಮಕ ಮಾಡ್ತದೆ. ಸರ್ಕಾರಕ್ಕೆ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗ ಸರ್ಕಾರ ನೇಮಕ ಮಾಡ್ತಿರ್ತದೆ. ಎಲ್ಲಿಯೂ ಇಲ್ಲೇ ಇಲ್ಲ. ಮುಡಾ ಹಗರಣ ಸಂಬಂಧ ಹೈಕೋರ್ಟ್ ವಿಚಾರಣೆಯನ್ನು ಡಿಸೆಂಬರ್ 10ಕ್ಕೆ ಮುಂದೂಡಿದೆ. ಡಿಸೆಂಬರ್ 10ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನ ತಂದಿದ್ರೂ ಕೋರ್ಟ್ಗೆ ಸಲ್ಲಿಸಲಿಲ್ಲ. ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಕೋರಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ 2ನೇ ಆರೋಪಿ ನಟ ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿಂದ ಏಕಸದಸ್ಯ ಪೀಠ ದರ್ಶನ್ ಬೇಲ್ ಅರ್ಜಿ ವಿಚಾರಣೆಯನ್ನ ನವೆಂಬರ್ 28ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಉಡುಪಿ ನಗರದಲ್ಲಿ ಕಳೆದ 1.5 ವರ್ಷದಿಂದ ಮನಬಂದಂತೆ ತಿರುಗಾಡ್ತಾ ಇದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಮಾನಸಿಕ ಅಸ್ವಸ್ಥತೆಯಿಂದ ಬೀದಿ ಪಾಲಾಗಿದ್ದ ಬಿಎಸ್ಸಿ ಪದವೀಧರರನ್ನ ವಿಶು ಶೆಟ್ಟಿ ಅಂಬಾಲಪಾಡಿ ಎಂಬುವವರು ರಕ್ಷಣೆ ಮಾಡಿದ್ದಾರೆ. ಮಂಜೇಶ್ವರದ ದೈಗೋಳಿಯ ಶ್ರೀ ಸಾಯಿ ಸೇವಾಶ್ರಮಕ್ಕೆ ಸೇರಿಸಿದ್ದಾರೆ. ಇನ್ನು ಮಲ್ಪೆ ಪಂದುಬೆಟ್ಟುವಿನ ಪ್ರಶಾಂತ್ ಸಾಲ್ಯಾನ್ ಪ್ರತಿಭಾವಂತ ವ್ಯಕ್ತಿಯಾಗಿದ್ದಾರೆ. ಯಾವುದೋ ವಿಷಯಕ್ಕೆ ಮನನೊಂದು ಮಾನಸಿಕ ಅಸ್ವಸ್ಥರಾಗಿ ಚಿಕಿತ್ಸೆಯನ್ನು ಪಡೆಯದೆ ಬೀದಿ ಪಾಲಾಗಿದ್ರು. ಸಾರ್ವಜನಿಕರ ವಿನಂತಿಯ ಮೇರೆಗೆ ವಿಶು ಶೆಟ್ಟಿ ರಕ್ಷಿಸಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ಆಶ್ರಮಕ್ಕೆ ಬಿಟ್ಟು ಬಂದಿದ್ದಾರೆ. ಸಂಚಾರ ನಿರ್ಬಂಧಿಸಲಾಗಿರುವ ಕಿರು ಸೇತುವೆಗೆ ಪರ್ಯಾಯವಾಗಿ ಮಣ್ಣಿನ ತಾತ್ಕಾಲಿಕ ರಸ್ತೆ ನಿರ್ಮಿಸುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಲಾಯಿತು. ಮಂಗಳೂರು ಹೊರವಲಯದ ಉಳಾಯಿಬೆಟ್ಟು ಕಿರು ಸೇತುವೆಯಲ್ಲಿ ಘನವಾಹನ ಸಂಚಾರ ನಿಷೇಧಿಸಿ 6 ತಿಂಗಳಾಗಿದೆ. ಇದರಿಂದ ಸ್ಥಳೀಯರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಜಿಲ್ಲಾಡಳಿತ ಕಿರು ಸೇತುವೆ ನಿರ್ಮಿಸುವ ಭರವಸೆ ನೀಡಿತ್ತಾದರೂ ಇವರಿಗೆ ಯಾವುದೇ ಕೆಲಸ ಆಗಿಲ್ಲ. ಅಲ್ಲದೆ ಗ್ರಾಮಸ್ಥರ ಮನವಿಗಳಿಗೂ ಕೂಡ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲವೆಂದು ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿಯೊಂದು ಇಲಾಖೆಗೂ ನಾವು ಲೆಟರ್ ಹಾಕಿದ್ದೇವೆ ಈ ಒಂದು ಪ್ರತಿಭಟನೆ ವಿಷಯದಲ್ಲಿ, ಪ್ರತಿಯೊಂದು ಇಲಾಖೆಗೂ. ಆದರೆ ಈವರೆಗೂ ನಮಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಜನರ ಈ ಒಂದು ಪರಿಸ್ಥಿತಿ ನಾವು ಪ್ರತಿಯೊಂದು ಇಲಾಖೆಗೂ ನಾವು ಲೆಟರ್ ಹಾಕಿದ್ದೇವೆ ಈ ಒಂದು ಪ್ರತಿಭಟನೆ ವಿಷಯದಲ್ಲಿ, ಪ್ರತಿಯೊಂದು ಇಲಾಖೆಗೂ. ಆದರೆ ಈವರೆಗೂ ನಮಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಮಡಿಕೇರಿಯಲ್ಲಿ 34ನೇ ವರ್ಷದ ರಾಷ್ಟ್ರೀಯ ಕೊಡವ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಮಡಿಕೇರಿಯ ಹೊರವಲಯದ ಕ್ಯಾಪಿಟಲ್ ವಿಲೇಜ್ನಲ್ಲಿ ಕೂರ್ಗ್ ನ್ಯಾಷನಲ್ ಕೌನ್ಸಿಲ್ ಸಂಘಟನೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕೊಡವ ಡೇ ಸಂಭ್ರಮ ಸಂಘಟನೆಯ ಅಧ್ಯಕ್ಷ ಎನ್ಯು ನಾಚಪ್ಪ ನೇತೃತ್ವದಲ್ಲಿ ಸಮಾರಂಭ ಜರುಗಿತು. ಕೊಡವ ಸಂಪ್ರದಾಯದಂತೆ ಕೊಡವರು ಬಾಳೆದಿಂಡನ್ನ ಕಡಿದು ಗಾಳಿಯಲ್ಲಿ ಗುಂಡು ಹಾರಿಸಿ ಸಂಭ್ರಮಿಸಿದರು. ಈ ವೇಳೆ ಕೊಡವರಿಗೆ ಪ್ರತ್ಯೇಕ ಸಂಸದರ ಸ್ಥಾನಕ್ಕಾಗಿ ಆಗ್ರಹಿಸಲಾಯಿತು.
ಧಾರವಾಡ ಪ್ರತ್ಯೇಕ ಪಾಲಿಕೆ ಘೋಷಣೆ ವಿಳಂಬ ಹಿನ್ನೆಲೆ ಪ್ರತ್ಯೇಕ ಪಾಲಿಕೆ ಹೋರಾಟಗಾರರು ಆಕ್ರೋಶಗೊಂಡಿದ್ದಾರೆ. ಹುದಾ ಪಾಲಿಕೆ ಆಯುಕ್ತರ ಕಚೇರಿಗೆ ಘೇರಾವ್ ಹಾಕಿದ್ದಾರೆ. ಪ್ರತ್ಯೇಕ ಪಾಲಿಕೆ ಸಾಧಕ ಬಾಧಕ ವರದಿಯನ್ನ ಸರ್ಕಾರ ಕೇಳಿತ್ತು. ಆದರೆ ವರದಿ ನೀಡುವಲ್ಲಿ ಪಾಲಿಕೆ ಆಯುಕ್ತರು ವಿಳಂಬ ಮಾಡ್ತಾ ಇದ್ದಾರೆಂಬ ಆರೋಪ ಕೇಳಿಬಂದಿದೆ. ಇನ್ನು ಆಯುಕ್ತರ ಭರವಸೆ ಹಿನ್ನೆಲೆ ಘೇರಾವ್ ವಾಪಸ್ ಪಡೆಯಲಾಯಿತು. ವಿಳಂಬ ಧೋರಣೆ ಅನುಸರಿಸುತ್ತಿರುವ ಅಧಿಕಾರಿಗಳಿಗೆ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿರುವ ದಿಟ್ಟ ಅಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಪ್ರಸ್ತಾವನೆ ಕಳಿಸಲೇಬೇಕು. ಸರಿ ಸರಿ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಅಧಿಕಾರಿಗಳಿಗೆ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿರುವ ಸಫಾರಿ ಪ್ರಿಯರಿಗೆ ಹುಲಿರಾಯ ಪೋಸ್ಟ್ ಕೊಟ್ಟು ಖುಷಿಗೊಳಿಸಿದ್ದಾನೆ. ಸಫಾರಿ ವಾಹನಗಳಿಗೆ ಅಡ್ಡ ನಿಂತು ಹುಲಿರಾಯನ ಪೋಸ್ಟ್ ಕೊಟ್ಟಿದ್ದಾನೆ. ಇನ್ನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ದಮ್ಮನಕಟ್ಟೆಯಲ್ಲಿ ಈ ದೃಶ್ಯ ಕಂಡುಬಂದಿದೆ. ಸಫಾರಿಗರು ಸುಮಾರು 15 ನಿಮಿಷ ಹುಲಿರಾಯನ ದರ್ಶನವನ್ನು ಪಡೆದು ಎಂಜಾಯ್ ಮಾಡಿದ್ದಾರೆ. ವನ್ಯಜೀವಿ ಛಾಯಾಗ್ರಾಹಕ ನಾಗೇಶ್ ವನಸಿರಿ ನಾಡು ಕ್ಯಾಮೆರಾದಲ್ಲಿ ಹುಲಿರಾಯ ಸೆರೆಯಾಗಿದ್ದಾನೆ. ಭಾಗೇಶ್ವರ ಧಾಮದ ಧೀರೇಂದ್ರ ಶಾಸ್ತ್ರಿ ಸನಾತನ ಪಾದಯಾತ್ರೆಗೆ ನಟ ಸಂಜಯ್ ದತ್ ಬೆಂಬಲ ನೀಡಿದ್ದಾರೆ. ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ನಡೆದ ಮೆರವಣಿಗೆಯಲ್ಲಿ ಸಂಜಯ್ ದತ್ ಭಾಗವಹಿಸಿದರು. ಮಹೀಂದ್ರಾ ಕಂಪನಿಯು ತಮಿಳುನಾಡಿನ ಚೆನ್ನೈನಲ್ಲಿ 3 ಹೊಸ ಕಾರ್ಗಳನ್ನು ಬಿಡುಗಡೆಗೊಳಿಸಿತು. ತನ್ನ ಬಹುನಿರೀಕ್ಷಿತ ಬಾನ್ ಎಲೆಕ್ಟ್ರಿಕ್ ಎಸ್ಯುವಿಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ಆ ಮೂಲಕ ಇವಿ ಯುಗಕ್ಕೆ ಪ್ರಮುಖ ಹೆಜ್ಜೆ ಇಟ್ಟಿದೆ. ಈ 2 ಮಾದರಿಯ ಕಾರ್ಗಳನ್ನು ಚೆನ್ನೈನ ಮಹೀಂದ್ರಾ ರಿಸರ್ಚ್ ವ್ಯಾಲಿಯಲ್ಲಿ ಅನಾವರಣಗೊಳಿಸಲಾಗಿದ್ದು ಜನವರಿ 2025ರಲ್ಲಿ ಮಾರುಕಟ್ಟೆಗೆ ಬರಲಿದೆ. ಕೋಲ್ಕತ್ತಾದ ಬೆಹಲಾದಲ್ಲಿ ಇಸ್ಕಾನ್ ಪಾದ್ರಿ ಚಿನ್ಮಯ್ ಕೃಷ್ಣದಾಸ್ ಬಂಧನವನ್ನು ವಿರೋಧಿಸಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಬಾಂಗ್ಲಾದೇಶದಲ್ಲಿ ದಾಳಿಗೆ ಒಳಗಾದ ಹಿಂದೂಗಳ ಪರ ಇಸ್ಕಾನ್ ಪಾದ್ರಿ ಚಿನ್ಮಯ್ ಪ್ರಭು ಧ್ವನಿ ಎತ್ತಿದ್ರು. ಈ ಹಿನ್ನೆಲೆ ಪ್ರಮುಖ ಹಿಂದೂ ನಾಯಕನನ್ನ ಢಾಕಾದಲ್ಲಿ ಬಂಧಿಸಲಾಗಿತ್ತು. ಹೀಗಾಗಿ ಬಿಜೆಪಿ ಶಾಸಕರು ಚಿನ್ಮಯ್ ಕೃಷ್ಣದಾಸ್ ಬಿಡುಗಡೆಗೆ ಒತ್ತಾಯಿಸಿದ್ದಾರೆ. ಜಮ್ಮು ಕಾಶ್ಮೀರದ ರಾಜೌರಿಯಲ್ಲಿ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸಲು ಒಂದು ಹೊಸ ಘಟಕ ಸ್ಥಾಪನೆ ಮಾಡಲಾಗಿದೆ. ಎನ್ಆರ್ಎಲ್ಎಂ ಉಮೀದ್ ಯೋಜನೆ ಅಡಿ ಅರ್ಥಲ್ ಗ್ರಾಮದಲ್ಲಿ ಮೊದಲ ಹೈಟೆಕ್ ಮಸಾಲೆ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಈ ವೇಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು. ಹರಿಯಾಣದ ಅಂಬಲಾದಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸಿದ್ರು. ವಿವಿಧ ಬೇಡಿಕೆಗಳ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಲಾಗಿದೆ. ನಡು ರಸ್ತೆಗಳಲ್ಲಿ ನಿಂತು ಧಿಕ್ಕಾರವನ್ನು ಕೂಗಿದ್ದಾರೆ. ಬಸ್ ಚಲಾಯಿಸದೆ ಬೇಡಿಕೆ ಈಡೇರಿಸುವಂತೆ ಪಟ್ಟು ಹಿಡಿದಿದ್ದಾರೆ. खटारा बसें नहीं चलेंगी, नहीं चलेगी, नहीं चलेगी, नहीं चलेगा, नहीं चलेगा। बसें खटारा बसें नहीं चलेंगी, नहीं चलेगी, नहीं चलेगी। जनता के साथ खिलवाड़ नहीं चलेगा, नहीं चलेगा, नहीं चलेगा। जनता के साथ खिलवाड़ नहीं चलेगा, नहीं चलेगा।
प्रशासन मुर्दाबाद 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 बाकी जुड़े मुर्दाबाद 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 नहीं चलेगा नहीं चलेगा नहीं चलेगा ಉತ್ತರ ಪ್ರದೇಶದ ಅಲಿಘರ್ನಲ್ಲಿರುವ ಮುಸ್ಲಿಂ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ದಲಿತ ಮತ್ತು ಒಬಿಸಿ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಆಗ್ರಹಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ರು. ಎಎಂಯು ವೃತ್ತದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಬಿಳಿ ಬ್ಯಾನರ್ ಮೇಲೆ ಸಹಿ ಹಾಕುವ ಮೂಲಕ ವಿನೂತನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. एक